ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. 2020 2021 ಇವತ್ತಿಗೂ ಕೂಡ ಸಾಕಷ್ಟು ಜನ ನೆನಪು ಮಾಡ್ಕೊಳ್ಳೋದಕ್ಕೆ ಬೇಸರ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ಯಾಂಡಮಿಕ್ ಅನ್ನೋದು ಎಷ್ಟೋ ಜನರ ಜೀವವನ್ನು ಕಿತ್ಕೊಳ್ಳೋದಷ್ಟೇ ಅಲ್ಲದೆ ಎಷ್ಟೋ ಜನರ ಜೀವನವನ್ನು ಕೂಡ ಕಿತ್ಕೊಂಡಿದೆ. ಈ 2020 2021 ಇಸ್ವಿಯಲ್ಲಿ ಸಾಕಷ್ಟು ಜನರ ಜೀವನ ಏರುಪೇರೆ ಆಗೋಯ್ತು. ಎಷ್ಟೊಂದು ಜನರ ಜೀವನ ಬದಲಾಗೋಯ್ತು. ಅದೆಷ್ಟೋ ಜನ ಉಪವಾಸ ಕೂತಿದ್ದು ಇದೆ. ಸೊ ಈ ರೀತಿಯಾದಂತಹ ಪ್ಯಾಂಡಮಿಕ್ ಮತ್ತೆ ನಮ್ಮ ದೇಶದಲ್ಲಿ ಮರುಕಳಿಸುತ್ತಾ ಅನ್ನೋ ಆತಂಕ ಈಗ ಶುರು ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಆಂಧ್ರ ಪ್ರದೇಶದ ಕಡಪಾದಲ್ಲಿ ನಾವು ಏನು COVID-19 ವೈರಸ್ ಅನ್ನ ಮತ್ತೆ ನೋಡಿದ್ವಿ. ಆ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಬಿಕಾಸ್ ಅಲ್ಲಿನ ಒಂದಷ್ಟು ಪ್ರದೇಶಗಳಿಗೆ ಈ ಸೋಂಕು ಅನ್ನೋದು ಹರಡ್ಕೊಂಡಿದೆ. ಆ್ಯಂಡ್ ಈ COVID-19 ಏನು ತಳಿ ಇದೆಯಲ್ಲ, ಒಮಿಕ್ರಾನ್ RF.5, ಇದು ಕಡಪ ಜಿಲ್ಲೆಯಲ್ಲಿ ಒಂದಷ್ಟು ಜನರ ದೇಹದಲ್ಲಿ ಕಾಣಿಸ್ಕೊಂಡಿತ್ತು. ಅಂದರೆ ಕಡಪದಲ್ಲಿ ಈ ಹಿಂದೆ 4 ಜನ ಕೋವಿಡ್ನಿಂದಾನೇ ಮೃತಪಟ್ಟಿದ್ರು. ಸೊ ಈಗ ಅಲ್ಲಿ ಕಡಪದಲ್ಲಿ ಸಾಕಷ್ಟು ಆರೋಗ್ಯ ಇಲಾಖೆ ಗಮನವನ್ನು ವಹಿಸ್ಕೊಂಡು ಅಲ್ಲಿರುವಂತಹ ಜನರಿಗೆ ಒಂದಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇದೆ, ನಿಯಮಗಳನ್ನು ಕೂಡ ಪಾಲಿಸೋದಕ್ಕೆ ಹೇಳ್ತಾ ಇದೆ. ಈಗ ತಿರುಪತಿಯಲ್ಲಿ ಒಂದು ಮಹಿಳೆ ದೇಹದಲ್ಲಿ ಈಗ ಮತ್ತೆ ಕೋವಿಡ್ ವೈರಸ್ ಪತ್ತೆ ಆಗಿರುವಂಥದ್ದು. ತಿರುಪತಿ ಅಂತ ಹೇಳಿದ್ರೆ ಸಾಕಷ್ಟು ಜನರು, ಲಕ್ಷಾಂತರ ಜನರು ಈ ತಿರುಪತಿಗೆ ಹೋಗ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ತಿರುಮಲ ತಿಮ್ಮಪ್ಪನ ದರ್ಶನವನ್ನು ಪಡೆಯೋದಕ್ಕೆ ಸಾಕಷ್ಟು ಜನ ಹೋಗ್ತಾನೆ ಇರ್ತಾರೆ. ಸೊ ಇಂತಹ ನಗರದಲ್ಲಿ ಈಗ COVID-19 ಪತ್ತೆ ಆಗಿರುವಂಥದ್ದು. 65ನೇ ವರ್ಷದ ಮಹಿಳೆಯಲ್ಲಿ ಈ ಒಂದು COVID-19 ಪತ್ತೆ ಆಗಿದೆ. ಈ ಪತ್ತೆ ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಅವರ ಕುಟುಂಬದವ್ರಿಗೂ ಕೂಡ ಈ ಕೋವಿಡ್ ವೈರಸ್ ಇದೆಯಾ ಇಲ್ವಾ ಅಂತ ಹೇಳಿ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಆಗ ಅವರ ದೇಹದಲ್ಲಿ ಯಾರ ದೇಹದಲ್ಲೂ ಕೂಡ ಈ ಕೋವಿಡ್ ಸೋಂಕು ಕಾಣಿಸ್ಕೊಂಡಿಲ್ಲ. ಆದರೆ ಆ ಮಹಿಳೆಯ ದೇಹದಲ್ಲಿ ಸೋಂಕು ಕಾಣಿಸ್ಕೊಂಡಿದೆ. ಆ ಮಹಿಳೆಗೆ ಉಸಿರಾಟದ ತೊಂದರೆ, ಜ್ವರ, ಕೆಮ್ಮು, ನೆಗಡಿ ಎಲ್ಲವೂ ಕೂಡ ಇತ್ತಂತೆ. ಆಗ ಅವರು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಾಗ ಅವರಿಗೆ ಕೋವಿಡ್ ಇರೋದು ದೃಢಪಟ್ಟಿದೆ. ಇನ್ನು ತಿರುಪತಿ ನಗರದಲ್ಲೂ ಕೂಡ ಕೋವಿಡ್ ಪತ್ತೆ ಆಗಿರೋದು, ಕಡಪ ಜಿಲ್ಲೆಯಲ್ಲೂ ಕೂಡ ಪತ್ತೆ ಆಗಿರೋದು, ಹೀಗೆ ಇನ್ನು ಆಂಧ್ರ ಪ್ರದೇಶದ ಬೇರೆ ಬೇರೆ ನಗರಗಳಲ್ಲಿ ಕೋವಿಡ್ ಸೋಂಕು ಹರಡ್ತಾ ಇದೆ, ಹಾಗೆ ಪತ್ತೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಜನಕ್ಕೆ ಆತಂಕ ಕೂಡ ಎದುರಾಗ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಏನು 1, 2, 3 ಈ ಕೋವಿಡ್ ಸೋಂಕು ಪತ್ತೆ ಆಗ್ತಾ ಇತ್ತು. ಈಗ ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು 10 ಜನ ಈ ಕೋವಿಡ್ ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ಸೊ ಅದು ದಿನದಿಂದ ದಿನಕ್ಕೆ ಈ ಲೆಕ್ಕಾಚಾರ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ 49 ಜನ ಕೋವಿಡ್ ವೈರಸ್ನಿಂದ ಬಳಲ್ತಾ ಇದ್ದಾರೆ. ನೀವೇನಾದರೂ ಈ ಆಂಧ್ರ ಪ್ರದೇಶ ಕಡೆ ಇದ್ರೆ ಅಥವಾ ನೆರ ರಾಜ್ಯಗಳಲ್ಲಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಗೇನಾದರೂ ಜ್ವರ, ನೆಗಡಿ, ಶೀತ, ಕೆಮ್ಮು ಇತ್ತು ಅಂತಂದರೆ ವಾತಾವರಣದಿಂದ ನಮಗೆ ಈ ರೀತಿಯಾಗಿ ಆಗಿದೆ ಅಂತ ಅಂದ್ಕೊಳ್ಳೋದ್ರ ಬದಲಾಗಿ ನೀವೇ ಹೋಗಿ ಒಂದು ಸಲ ಸೆಲ್ಫ್ ಮೆಡಿಕೇಶನ್ ಬದಲಾಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ತಗೊಳ್ಳಿ. ಏನಾಗುತ್ತೆ ಅಂತಂದರೆ ಈ ಹಿಂದೆ ಅಂದರೆ COVID-19 ಪ್ಯಾಂಡಮಿಕ್ ನಮ್ಮ ದೇಶದಲ್ಲಿ ಶುರುವಾಗೋದಕ್ಕೂ ಮುಂಚೆ ಚೀನಾದಲ್ಲಿ ಶುರುವಾಯಿತು, ಅಲ್ಲೆಲ್ಲೋ ಶುರುವಾಯಿತು, ಬೇರೆ ದೇಶದಲ್ಲಿ ಆಗಿದೆಯಂತೆ. ಅದು ಯಾವಾಗ ನಮ್ಮ ದೇಶಕ್ಕೆ ಬರುತ್ತೆ ಅನ್ನೋ ಒಂದು ಅಂದಾಜು ಕೂಡ ಜನರಿಗಿರಲಿಲ್ಲ. ಪಟ್ ಅಂತ ಎಲ್ಲರೂ ಕೂಡ ಕೋವಿಡ್ ವೈರಸ್ಸಿಂದ ಬಳಲ್ತಾ ಹೋಗ್ತಾ ಇದ್ರು. ಸೊ ಅದೇ ರೀತಿಯಾಗಿ ನಮ್ಮ ದೇಶದಲ್ಲೇ ಈಗ ಒಂದಷ್ಟು ವೈರಸ್ ಕಾಣಿಸ್ಕೊಂಡಿರೋದ್ರಿಂದ ಅದು ನೆರೆ ರಾಜ್ಯಗಳಿಗೂ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಜನಗಳು ಜಾಸ್ತಿ ಇರುವಂತಹ ಜಾಗಗಳಿಗೆ ಹೋಗಬೇಡಿ. ಮಾಸ್ಕ್ ಹಾಕ್ಕೊಂಡಿರಿ, ಆಗಾಗ ಸ್ಯಾನಿಟೈಸರ್ನ ಬಳಸ್ತಾ ಇರಿ. ಈ ಹಿಂದೆ ನಾವು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ವಿ ಅದನ್ನು ಮತ್ತೆ ಪಾಲನೆ ಮಾಡೋದಕ್ಕೆ ರೆಡಿ ಆಗಿರಿ. ಆ್ಯಂಡ್ ನಿಮ್ಮ ಮನೇಲಿ ಮಕ್ಕಳಿದ್ರು ಅಂತ ಹೇಳಿದ್ರೆ ತುಂಬ ಜಾಗೃತೆಯಿಂದ ಇರಿ. ಆ್ಯಂಡ್ ಈ ಒಮಿಕ್ರಾನ್ RF.5 ಎಲ್ಲ ಇದೆಯಲ್ಲ, ಇದು COVID-19 ತಳಿ ಏನಿದೆ, ಇದು ಯಾರಿಗೆಲ್ಲ ಪತ್ತೆ ಆಗ್ತಿದೆ ಅಂತಂದರೆ ವಯೋವೃದ್ಧರಿಗೆ ಮತ್ತು ಗರ್ಭಿಣಿ ಹೆಂಗಸರಲ್ಲಿ, ಹಾಗೆ ಈಗ ಮಕ್ಕಳಲ್ಲಿ ಕೂಡ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಸೊ ನಿಮ್ಮ ಜಾಗೃತೆಯಿಂದ ನೀವಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.